ನಮಸ್ಕಾರ ಕರ್ನಾಟಕ. 2000 ಮೊದಲ ಇದ್ದ ಆರ್ಟಿಸಿ ಮತ್ತು ಈಗಿರುವ ಆರ್ಟಿಸಿಯ ಬಗ್ಗೆ ವ್ಯತ್ಯಾಸ ಗೊತ್ತಾ? ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ. 2000 ಮೊದಲಿನ ಆರ್ಟಿಸಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 2000 ಮೊದಲು ನೀಡಲಾಗುತ್ತಿದ್ದ ಹಳೆಯ ಆರ್ಟಿಸಿಯಲ್ಲಿ ಎಲ್ಲಾ ದಾಖಲೆಗಳನ್ನು ವಿಲೇಜ್ ಅಕೌಂಟೆಂಟ್ಗಳು ಕೈ ಬರಹದಲ್ಲಿ ನಿರ್ವಹಿಸುತ್ತಿದ್ದರು. ಇದರಲ್ಲಿ ನಿಮಗೆ ಮಾಲೀಕರ ಹೆಸರು, ಬೆಳೆ ವಿವರಗಳು, ಮ್ಯೂಟೇಷನ್ ಹಾಗೂ ತೆರಿಗೆ ದಾಖಲೆಗಳು ಎಲ್ಲವೂ ಕೈ ಬರಹದಲ್ಲಿಯೇ ಇರುತ್ತಿದ್ದವು. ಯಾವುದೇ ಮಾಹಿತಿಯನ್ನು ಪರಿಶೀಲಿಸಲು ಕಂದಾಯ ಕಚೇರಿಗೆ ಹೋಗಿ ರಿಜಿಸ್ಟರ್ಗಳನ್ನು ನೋಡಬೇಕಾಗುತ್ತಿತ್ತು ಹಾಗೂ ಕೈ ಬರಹದ ದಾಖಲೆಗಳ ಕಾರಣ ತಿದ್ದುಪಡಿ ಮತ್ತು ಬದಲಾವಣೆಗಳಿಗೆ ಹೆಚ್ಚು ಸಮಯ ಬೇಕಾಗುತ್ತದೆ. 2000 ನಂತರ ಕರ್ನಾಟಕ ಸರ್ಕಾರ ಭೂಮಿ ಯೋಜನೆಯ ಮೂಲಕ ಭೂ ದಾಖಲೆಗಳನ್ನು ಡಿಜಿಟಲೈಸ್ ಮಾಡಿತು. ಆದ ನಂತರ ಆರ್ಟಿಸಿಗಳು ಕಂಪ್ಯೂಟರ್ ಮೂಲಕ ಮುದ್ರಿತವಾಗಲು ಪ್ರಾರಂಭವಾದವು. ಇದರಲ್ಲಿಯೂ ಕೂಡ ನಿಮಗೆ ಮಾಲೀಕರ ಹೆಸರು, ಸರ್ವೆ ನಂಬರ್, ವಿಸ್ತೀರ್ಣ, ಖಾತೆ ಹಾಗೂ ಮ್ಯೂಟೇಷನ್ ಮಾಹಿತಿ ಬಗ್ಗೆ ಸ್ಪಷ್ಟವಾಗಿ ಮುದ್ರಿತವಾಗಿರುತ್ತದೆ. ಆನ್ಲೈನ್ ನಲ್ಲಿ ದಾಖಲೆಗಳನ್ನು ಪರಿಶೀಲಿಸಬಹುದು. ಇದರಿಂದ ಆರ್ಟಿಸಿಯನ್ನು ಯಾರಾದರೂ ಈಸಿಯಾಗಿ ಪಡೆಯಬಹುದು. ಆರ್ಟಿಸಿ ಆಗಲಿ ಅಥವಾ ಹೊಸ ಆರ್ಟಿಸಿ ಆಗಲಿ ಎರಡು ಕಾನೂನುಬದ್ಧ ದಾಖಲೆಗಳೇ. ಆದರೆ ಡಿಜಿಟಲ್ ಆರ್ಟಿಸಿ ಭೂ ದಾಖಲೆಯನ್ನು ಪಡೆಯುವುದನ್ನು ಬಹಳ ಸುಲಭಗೊಳಿಸಿದೆ. ಭೂಮಿ ಮತ್ತು ಕಂದಾಯ ದಾಖಲೆಗಳ ಮಾಹಿತಿಗಾಗಿ ಬೆಂಗಳೂರು ಲ್ಯಾಂಡ್ ಡೀಲ್ಸ್ ಪೇಜ್ ಅನ್ನು ಫಾಲೋ ಮಾಡಿ.